ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಶೇರ್ ಮಾಡ್ತಾಯಿದ್ದೀನಿ ಕೊಲುಕಮಲಾಗೆ. ಫಸ್ಟ್ ನಾವು ಬಸ್ ತೊಗೊತೀವಿ ಸ್ಯಾಟಲೈಟಿಂದ ಮುನ್ನಾರ್ಗೆ. ಅದು ನಮಗೆ 970 ರುಪೀಸ್ ಅಷ್ಟು ಆಗುತ್ತೆ. ಅಲ್ಲಿಂದ ನಾವು ಊಟಕ್ಕೆ ಮತ್ತು ಟೀಗೆ ಬ್ರೇಕ್ ಕೊಡ್ತಾರೆ. ನಾವು ಊಟ ಮತ್ತು ಟೀ ಮಾಡಿಕೊಂಡು ಮುನ್ನಾರ್ ರೀಚ್ ಆಗಿದ ತಕ್ಷಣ ನಾವು ಆಟೋ ತೊಗೊತೀವಿ. ಆಟೋ ಟು ಸೂರ್ಯನೆಲ್ಲಿ. ಆಟೋ 100 ರುಪೀಸ್ ಪರ್ ಪರ್ಸನ್ ಬೀಳುತ್ತೆ. ಸ್ವಲ್ಪ ಸ್ಪಾಟ್ಸ್ ಹತ್ರ ನಿಲ್ಲಿಸ್ತಾರೆ, ಸೀನರಿ ಪಾಯಿಂಟ್ಸ್ ಹತ್ರ. ನಾವಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊತೀವಿ. ಅದು ಮಾಡಿದ ತಕ್ಷಣ ನಾವು ಸ್ಪೈಸ್ ಸ್ಟೇ ಅನ್ನೋ ನಾವು ಸ್ಟೇನಲ್ಲಿ ಬುಕ್ ಮಾಡಿರ್ತೀವಿ. 1800 ರುಪೀಸ್ ಪರ್ ಪರ್ಸನ್. ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ ಸ್ಟೇ. ನಾವು ಹೋಗ್ತಾ ಇದ್ದಂಗೆ ವೆಲ್ಕಮ್ ಡ್ರಿಂಕ್ ಪ್ರೊವೈಡ್ ಮಾಡ್ತಾರೆ. ಫಸ್ಟ್ ಇಲ್ಲಿ ಹೋದ ತಕ್ಷಣ ನಾವು ಚೆಕ್ ಇನ್ ಮಾಡ್ಕೊಬೇಕು. ಟೆಂಟ್ ನಾವು ಅವರು ನಮಗೆ ಅಂತ ಬುಕ್ ಮಾಡಿರ್ತಾರೆ. ಸೊ ನಾವು ಅದನ್ನು ಬುಕ್ ಮಾಡ್ಕೊಂಡ ತಕ್ಷಣ ಒಳಗಡೆ ನಾವು ಎಂಟ್ರಿ ಆಗ್ತೀವಿ. ಈ ಒಂದು ಪ್ಲೇಸು ತುಂಬ ಸಖತ್ತಾಗಿತ್ತು, ಯಾಕಂದರೆ ಫುಲ್ ನೇಚರ್ ಮಧ್ಯ ಕ್ಯಾಂಪ್ ಸೈಟ್ ಇದು. ಚೆನ್ನಾಗಿತ್ತು, ತುಂಬ ವರ್ತ್ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಅವರು ಪ್ರೊವೈಡ್ ಮಾಡಿರೋ ಫೆಸಿಲಿಟೀಸು. ಈವ್ನಿಂಗ್ ಇಲ್ಲಿ ನಾವು ಒಂದು ಸನ್ಸೆಟ್ ಪಾಯಿಂಟ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ಸ್ಟೇ ಮಾಡಿರೋ ಒಂದು 500 ಮೀಟ್ರ್ ಜಾಗದಲ್ಲೇ ಈ ಒಂದು ಸನ್ಸೆಟ್ ಪಾಯಿಂಟ್ ಇರೋದು. ಇದನ್ನು ತೇನಿ ಅಂತ, ಈ ಪ್ಲೇಸ್ ಬಂದು ತೇನಿ ಅಂತ ಕರೀತಾರೆ. ಸೊ ಈ ಪ್ಲೇಸ್ ಸನ್ಸೆಟ್ ಪಾಯಿಂಟು ತುಂಬ ಮೆಸ್ಮರೈಸಿಂಗ್ ಅಂತ ಅನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಒಂದು ಚೆನ್ನಾಗಿರೋ ಒಂದು ಸನ್ಸೆಟ್ ನೋಡಿರೋದು ಅಂದರೆ ಈ ಒಂದು ಪ್ಲೇಸಲ್ಲಿ ಮಾತ್ರ. ಸೊ ಇದು ತುಂಬ ಚೆನ್ನಾಗಿದೆ, ತುಂಬ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಸ್ಟೇಸ್ನ ಬುಕ್ ಮಾಡ್ಕೋಬೋದು. ಇದರದ್ದು ಕಾಂಟ್ಯಾಕ್ಟ್ಸ್ ಇನ್ಫಾರ್ಮೇಷನ್ ಇದೆ, ನನಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಇಲ್ಲಿ ಒಂದು ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡಿದ್ದೀವಿ, ಅದನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಇಲ್ಲಿ ಒಂದು ನನಗೆ ಇಷ್ಟ ಆಗಿದ್ದದ್ದು ಏನಂತಂದರೆ, ಇಲ್ಲಿ ನಾವು ಒಂದು ಡ್ರಿಂಕ್ಸ್ ಮಾಡೋರು ಕೂಡ ಬಂದಿರ್ತಾರೆ. ಅದು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತು. ಇದು ಮುಗಿಸ್ಕೊಂಡು ನಾವು ಡಿನ್ನರ್ ಮುಗಿಸ್ಕೊಂಡು ಬೆಳಿಗ್ಗೆ ಮಲಗಿದ್ದು ಟೆಂಟಲ್ಲಿ ಮಲಗಿದ್ದು. ಬೆಳಿಗ್ಗೆ ನಾವು ಇನ್ನೊಂದು ಸನ್ರೈಸ್ ಟ್ರೆಕ್ಗೆ ನಾವು ರೀಚ್ ಆಗ್ತೀವಿ. ಜೀಪ್ ಸಫಾರಿ ಕೂಡ ಇನ್ಕ್ಲೂಡೆಡ್ ಇರುತ್ತೆ. ಸೊ ಇಲ್ಲಿ ಬಂದು ನಾವು ಸನ್ರೈಸ್ನ ನೋಡ್ತೀವಿ. ತುಂಬ ರಶ್ ಇತ್ತು, ಬಿಕಾಸ್ ನಾವು ವೀಕೆಂಡ್ ಹೋಗಿರೋದ್ರಿಂದ ತುಂಬ ರಶ್ ಇತ್ತು. ಬಟ್ ನಾವು ಏನನ್ನು ತಲೆಗೆ ಹಾಕ್ಕೊಳ್ದೆ ಒಂದು ಸನ್ರೈಸ್ನ ಎಂಜಾಯ್ ಮಾಡಿಕೊಂಡು ಒಂದು ಜೀಪ್ ಸಫಾರಿ ಬಂಪಿ ರೈಡ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನಾವು ಬಂದ್ವಿ. ರೀಚ್ ಬ್ಯಾಕ್ ಟು ಕ್ಯಾಂಪ್ನ ನಾವು ಬರ್ತೀವಿ. ಸೊ ಈ ಒಂದು ರೈಡ್ ಅಂತೂ ತುಂಬ ಬಂಪಿ ರೈಡ್ ಇತ್ತು. ಇದರಲ್ಲೇ ಕಷ್ಟಪಟ್ಟು ಏನೋ ಒಂದು ವಿಡಿಯೋ ಮಾಡೋದಕ್ಕೆ ನೋಡಿದ್ದೀವಿ. ಸೊ ಆನ್ ದ ವೇ ಬರ್ತಾ ನಮಗೆ ಒಂದು ಟೀ ಪ್ಲಾಂಟೇಷನ್ ಹತ್ರನೂ ಸ್ಟಾಪ್ ಮಾಡ್ತಾರೆ. ಇಲ್ಲೂ ಕೂಡ ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ನಾವು ಚೆಕ್ಔಟ್ ಆಗ್ತೀವಿ. ಇಲ್ಲಿಂದ ಚೆಕ್ಔಟ್ ಆಗ್ತಾ ನಾವು ಯಾವುದೇ ಥರ ಒಂದು ಪರ್ಸ್ನಲ್ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡಿರಲಿಲ್ಲ. ಸೊ ನಾವು ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ನಡ್ಕೊಂಡು ಹೋದರೆ ಅಲ್ಲಿ ನಮಗೆ ಒಂದು ಆಟೋ ಸ್ಟ್ಯಾಂಡ್ಸ್ ಒಂದು ಸಿಗುತ್ತೆ. ಸೊ ನಾವು ನಡ್ಕೊಂಡು ಹೋಗೋಣ ಅಂತಲೇ ಲಗೇಜ್ ಎಲ್ಲ ತೊಗೊಂಡು ನಾವು ಪ್ಯಾಕ್ ಮಾಡಿಕೊಂಡು ಹೊರಡ್ತೀವಿ. ಸೊ ಹೊರಡ್ತಾನು ಸ್ವಲ್ಪ ವೀಡಿಯೋಸ್ ಅದು ಇದು ಮೋಜು ಮಸ್ತಿ ಮಾಡ್ಕೊತೀವಿ ನಾವು ಹೋಗ್ತಾ. ಆಮೇಲೆ ಆಟೋ ಅಲ್ಲಿಂದ ತೊಗೊಂಡು ನಾವು ನಿಯರ್ ಬೈ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತೀವಿ. ಈ ಪ್ಲೇಸಸ್ ಬಂದು ನಮಗೆ ಸ್ಪೈಸ್ ಗಾರ್ಡನ್ ಅಂತ. ಸೊ ಇಲ್ಲಿ ವೆರೈಟಿ ಆಫ್ ಸ್ಪೈಸಸ್ ಇನ್ಫಾರ್ಮೇಷನ್ ನಾವು ತಿಳ್ಕೊಂಡು ಆಮೇಲೆ ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂತ, ಜಿಪ್ಲೈನ್ ಮಾಡೋಣ ಅಂತ ಎಲ್ಲರೂ ಜಿಪ್ಲೈನ್ ಮಾಡ್ತೀವಿ. ಭಯ ಇದ್ರೂ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ವಿ ಎಲ್ಲರೂ. ಈ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು. ಇದು ಮುಗಿಸಿದ ತಕ್ಷಣ ನಾವು ಬಸ್ ತೊಗೊತೀವಿ. ಬಸ್ ಇಲ್ಲಿಂದ ಒಂದು ಪಾಯಿಂಟ್ಗೆ ನಾವು ತೊಗೊಂಡು ಹೋಗ್ತೀವಿ ನಡಂಬಸರಿಲಿ ನಾವು ಒಂದು ರೂಮ್ ಬುಕ್ ಮಾಡ್ಕೊಂಡಿರ್ತೀವಿ. ಬಿಕಾಸ್ ನಾವು ಬಜೆಟ್ ಫ್ರೆಂಡ್ಲಿ ನೋಡ್ತಾ ಇರೋದ್ರಿಂದ ನಾವು ಬರ್ತಾ ಇರಬೇಕಾದ್ರೆ ನಾವು ಬಸ್ಸಲ್ಲಿ ಬಂದಿರ್ತೀವಿ. ಇಟ್ ವಾಸ್ ಆಲ್ಮೋಸ್ಟ್ 17 hours ಜರ್ನಿ. ಸೊ ಆದ್ದರಿಂದ ನಮಗೆ ಅದು ತುಂಬ ಹೆಕ್ಟಿಕ್ ಅನಿಸ್ಬಿಡುತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು. ಸೊ ನಾವು ಮಾರ್ನಿಂಗ್ ಟ್ರೈನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ನೈಟ್ ಸ್ಟೇ ಮಾಡ್ತೀವಿ. ಸೊ ಸ್ಟೇ ಮಾಡಿದಂಥ ಹೋಟೆಲ್ ತುಂಬ ಚೆನ್ನಾಗಿತ್ತು. ಪೂಲ್ ಮತ್ತು ವಿಂಡೋಯಿಂದನೇ ಪೂಲ್ ಕಾಣಿಸ್ತಾ ಇದೆ. ಆ್ಯಂಡ್
ಆ್ಯಂಬಿಯನ್ಸ್ ಕೂಡ ಒಂದು ತುಂಬಾ ಚೆನ್ನಾಗಿತ್ತು. ಸೊ ಈ ರೂಮ್ ನಮಗೆ ಬಂದು 4500 ರುಪೀಸ್ ಫಾರ್ 4 ಪೀಪಲ್ ಆಯಿತು. ಬಟ್ ಅವರು ಎಕ್ಸ್ಟ್ರಾ ಬೆಡ್ ಕೂಡ ಹಾಕ್ಕೊಟ್ಟಿದ್ರು, ಹಾಗಾಗಿ ಏನೂ ಅನ್ಕಂಫರ್ಟಬಲ್ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ರೂಮ್ ಕೂಡ. ಸೊ ಈ ರೂಮಲ್ಲಿ ಸ್ಟೇ ಮಾಡಿ ಮತ್ತು ಮಂಡೇ ಮಾರ್ನಿಂಗ್ ನಾವು ಹೊರಡ್ತೀವಿ ಟ್ರೈನಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.